ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಫಸ್ಟ್ ಕೆಪಿಎಸ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆಯಲ್ಲಿ ಖಾಲಿ ಇರತಕ್ಕಂತಹ ಶಿಕ್ಷಕರ ಹುದ್ದೆಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದೇನೆ. ಸೊ ಈ ಶಾಲೆಯ ಒಂದು ಪ್ಲೇಸ್ ಎಲ್ಲಿದೆ ಅಂದರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಎಂಬ ಒಂದು ಸ್ಥಳದಲ್ಲಿ ಇರತಕ್ಕಂಥದ್ದು. ಯಾವೆಲ್ಲ ಖಾಲಿ ಹುದ್ದೆಗಳು ಈ ಶಾಲೆಯಲ್ಲಿದೆ ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತೀವಿ. ಸೊ ನಂತರ ಬಂದ್ಬಿಟ್ಟು ಅದರ ಅರ್ಹತೆ, ಸೊ ವೇತನ, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನೀಡಿದ್ದೇನೆ. ಸ್ನೇಹಿತರೆ ನೋಡಿ, ಸ್ನೇಹಿತರೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಅಂತ ಹೇಳಿದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ನ ಅಧೀನದಲ್ಲಿರ್ತಕ್ಕಂಥ ಒಂದು ಸೈನಿಕ ಶಾಲೆ. ಸೊ ಇಲ್ಲಿ ಸುಮಾರು ಪಿಜಿಟಿ ಮತ್ತು ಟಿಜಿಟಿ ಶಿಕ್ಷಕರು ಖಾಲಿ ಇರತಕ್ಕಂಥ ಮಾಹಿತಿಯನ್ನ ವಿಜಯವಾಣಿ ಪತ್ರಿಕೆಯಲ್ಲಿ ಇಂದು ಬಂದಿರತಕ್ಕಂಥದ್ದು. ಸೊ ಮೊದಲನೇದಾಗಿ ಪಿಜಿಟಿ ಇಂಗ್ಲಿಷ್ ಶಿಕ್ಷಕರು, ಇಲ್ಲಿ ಸಂಬಂಧಿತ ವಿಷಯದಲ್ಲಿ ಇಂಗ್ಲಿಷ್ ಶಿಕ್ಷಕರಿಗೆ ಎಂಎಯನ್ನು ಪೂರೈಸಿರಬೇಕು, ಸ್ನಾತಕೋತ್ತರ ಪದವಿಯನ್ನು ಪೂರೈಸಿರಬೇಕು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಸೊ ನೋಡಿ, ಸ್ನಾತಕೋತ್ತರ ಪದವಿಯನ್ನು ಪೂರೈಸಿರಬೇಕು, ಅದರ ಜೊತೆ BEd ಆಗಿರಬೇಕು. ನಂತರ CBSE ಶಾಲೆಯಲ್ಲಿ 10ರಿಂದ 12ನೇ ತರಗತಿಯವರೆಗೆ ಬೋಧನಾ ಅನುಭವವನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಮುಂದುವರೆದು TGT ಗಣಿತ, ವಿಜ್ಞಾನ, ಹಿಂದಿ ಈ 3 ವಿಷಯಗಳಿಗೆ ಸಂಬಂಧಿಸಿದಂತೆ ಶಿಕ್ಷಕರು ಬೇಕಾಗಿದ್ದಾರೆ. ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು, ಜೊತೆಗೆ BEd ಕೂಡ ಕಂಪಲ್ಸರಿ ಆಗಿರಲೇಬೇಕು. ಸೊ ಇಲ್ಲೂ ಕೂಡ CBSE ಶಾಲೆಯಲ್ಲಿ 6ರಿಂದ 12ನೇ ತರಗತಿಯವರೆಗೆ ಬೋಧನೆ ಮಾಡಿರ್ತಕ್ಕಂಥ ಒಂದು ಅನುಭವವನ್ನು ಹೊಂದಿರಬೇಕು ಸ್ನೇಹಿತರೆ. ಸೊ ಮುಂದುವರೆದು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಬೇಕಾಗಿದ್ರೆ ಮಹಿಳೆಯರಿಗೆ ಮಾತ್ರ ಆದ್ಯತೆ ಇರತಕ್ಕಂಥ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಆದ್ಯತೆ ಇದೆ. ಸೊ ಮುಂದುವರೆದು ಸ್ನಾತಕ ಪದವಿ ಜೊತೆಗೆ BPEd ಅಥವಾ MPEd ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದರೆ. ಸೊ ಇವರು ಕೂಡ CBSE ಶಾಲೆಯಲ್ಲಿ ಅನುಭವವನ್ನು ಹೊಂದಿರಬೇಕು. ಮನೋವೈಜ್ಞಾನಿಕರು, ಸೈಕಾಲಜಿಸ್ಟ್, ಸಲಹೆಗಾರರು ಮಹಿಳೆಯರಿಗೆ ಮಾತ್ರ ಆದ್ಯತೆ ಇದೆ. ಸಮಾಲೋಚನೆ, ಕೌನ್ಸಿಲಿಂಗ್ ಸಂಬಂಧಿತ ಪದವಿ ಮತ್ತು ಅನುಭವವನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಮಹಿಳಾ ಈಜು ತರಬೇತುದಾರರು ಪೂರ್ಣಾವಧಿ ಅಥವಾ ಅಧಿಕಾರಿಕವಾಗಿ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ದ್ವಿತೀಯ PUC ಅಥವಾ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಈಜಿನಲ್ಲಿ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಪ್ರಮಾಣ ಪತ್ರ ಅಥವಾ ಅನುಭವವನ್ನು ಇರಬೇಕು. ಲೈಫ್ ಸೇವಿಂಗ್ ಪ್ರಮಾಣ ಪತ್ರ ಕಡ್ಡಾಯ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈಜು ಶಿಕ್ಷಕರು. ಸೊ ನಂತರದಲ್ಲಿ ಕುದುರೆ ಸವಾರಿ ತರಬೇತುದಾರರು ಅಂತ ಹೇಳಿದ್ದಾರೆ. ಇದರಲ್ಲಿ 10ನೇ ತರಗತಿ ಅರ್ಹತೆಯನ್ನು ಹೊಂದಿರಬೇಕು, 10ನೇ ತರಗತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರಬೇಕು. ವಿದ್ಯಾರ್ಥಿಗಳಿಗೆ ಕುದುರೆ ಸವಾರಿ ತರಬೇತಿ ನೀಡಿದ ಅನುಭವ ಇರಬೇಕು ಮತ್ತು ನಿವೃತ್ತ ರಕ್ಷಣಾ ಸಿಬ್ಬಂದಿಗೆ ಆದ್ಯತೆಯನ್ನು ನೀಡಲಾಗಿರುತ್ತದೆ ಅಂತ ಹೇಳಿದ್ದಾರೆ. ನಿವೃತ್ತ ಸೈನಿಕರಿಗೆ, ಮಾಜಿ ಸೈನಿಕರಿಗೆ ಫಸ್ಟ್ ಪ್ರಿಫರೆನ್ಸ್ ಇರತಕ್ಕಂಥದ್ದು. ಸೊ ಮುಂದುವರೆದು ನೃತ್ಯ ಶಿಕ್ಷಕಿ ಡ್ಯಾನ್ಸ್ ಟೀಚರ್ ಅಂತ ಹೇಳಿ ಕರಿತೀವಿ. ಪ್ರದರ್ಶನ ಕಲೆಗಳಲ್ಲಿ ಪದವಿಯನ್ನು ಪಡೆದಿರಬೇಕು, ಯಾವುದೇ ವಿಷಯದಲ್ಲಿ ಪದವಿ ಹೊಂದಿದ್ದು ನೃತ್ಯ ಬೋಧಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ. ಸೊ ವೇತನ ಬಂದ್ಬಿಟ್ಟು 6ರಿಂದ E ಶಾಲಾ ನಿಯಮಾನುಸಾರ ಕನಿಷ್ಠ ವೇತನ ಶ್ರೇಣಿ ಅನ್ವಯವಾಗುತ್ತದೆ. ಅರ್ಹತಾ ಅಭ್ಯರ್ಥಿಗಳಿಗೆ ಹೆಚ್ಚಿನ ವೇತನ ಚರ್ಚಿಸಿ ನೀಡಲಾಗುವುದು ಅಂತ ಹೇಳಿದ್ದಾರೆ. ಸೌಲಭ್ಯಗಳು ಏನೇನಪ್ಪ ಇದೆ? ಉಚಿತ ಊಟ, ಒಂಟಿ ಅಥವಾ ಕುಟುಂಬ ವ್ಯವಸ್ಥೆ ಸೌಲಭ್ಯವಿದೆ. ಅರ್ಹ ಅಭ್ಯರ್ಥಿಗಳು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಸಂಬಂಧಿತ ಪ್ರಮಾಣ ಪತ್ರಗಳ ಪ್ರತಿಯೊಂದಿಗೆ ಅರ್ಜಿಯನ್ನು ಕೆಳಗಿನ ವಿಳಾಸಕ್ಕೆ ಕಳಿಸಬೇಕು. ಈ ರೀತಿ ಇದೆ ವಿಳಾಸ. ಪ್ರಾಂಶುಪಾಲರು ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆ, ಕಿತ್ತೂರು 575915, ಬೆಳಗಾವಿ ಜಿಲ್ಲೆ, ಕರ್ನಾಟಕ ಅಂತೇಳಿದೆ. ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ 27/01/26. ಇಮೇಲ್ ವಿಳಾಸ ಈ ರೀತಿ ಇದೆ, ಕಿತ್ತೂರು ಸೈನಿಕ ಸ್ಕೂಲ್ @gmail.com ಅಂತಿದೆ. ದಿನಾಂಕ ಬಂದ್ಬಿಟ್ಟು 11/1/2026. ಪ್ರಾಂಶುಪಾಲರು ಅಂತೇಳಿ ಮಾಹಿತಿ ಇದೆ. ಸೊ ಯಾರೆಲ್ಲರೂ ಇಂಟ್ರೆಸ್ಟೆಡ್ ಇದ್ದೀರಾ ಸ್ನೇಹಿತರೆ, ಆತ್ಮೀಯ ಸ್ನೇಹಿತರೆ, ತಾವುಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿ. ಸೊ ಉತ್ತಮವಾದ ವೇತನ ಶ್ರೇಣಿ ಇದೆ, ಇಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಪಡ್ಕೋಬಹುದು ಯಾರೆಲ್ಲರೂ ಇಂಟ್ರೆಸ್ಟೆಡ್ ಇದ್ದೀರಾ. ಸೊ ಇದು ಇವತ್ತಿನ ಈ ವಿಡಿಯೋದ ವಿಶೇಷತೆಯಾಗಿತ್ತು. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ವಿಡಿಯೋಗಳನ್ನು ತಾವು ನೋಡಿ ನಮಗೆ ಸಪೋರ್ಟಿವ್ ಆಗಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ದಯಮಾಡಿ ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ನಮಗೆ ಮತ್ತಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಇರತಕ್ಕಂಥ ಒಂದು ಇನ್ಸ್ಪೈರ್ ಆಗುತ್ತೆ. ಸೊ ಹಾಗಾಗಿ ತಾವುಗಳೆಲ್ಲರೂ ನಮ್ಮ ವಿಡಿಯೋನ ವೀಕ್ಷಿಸ್ತಾ ನಮ್ಮ ವಿಡಿಯೋಗೆ ಲೈಕ್ ಅನ್ನು ಕೊಡಿ ಅಂತ ತಮ್ಮಲ್ಲಿ
ಕೇಳ್ಕೊಂತ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.